ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಹೋದ ಸಲ ವಿಡಿಯೋದಲ್ಲಿ ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನ ಕಟ್ಟಿಕೊಂಡು ಶ್ರೀರಾಮ ಲಕ್ಷ್ಮಣ ಸೀತೆಯರು ಅಲ್ಲಿಯೇ ವಾಸ ಮಾಡೋಕೆ ಶುರು ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಂಡ್ವಿ. ಅದಾದ ಮೇಲೆ ಸುಮಂತ ಅಯೋಧ್ಯೆಗೆ ಬಂದು ಕಾಡಿನಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರ ಜೊತೆ ತಾನು ಇದ್ದಾಗ ಏನೆಲ್ಲ ನಡೆಯಿತು, ಅವರೆಲ್ಲ ಏನು ಹೇಳಿದರು ಅನ್ನೋದನ್ನೆಲ್ಲ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ದಶರಥ ಮಹಾರಾಜ ತುಂಬಾ ನೊಂದುಕೊಳ್ತಾನೆ. ಕೌಸಲ್ಯ ಮಾತೆ ದಶರಥನನ್ನ ಬೈಯೋದಕ್ಕೆ ಶುರು ಮಾಡ್ತಾಳೆ ಅನ್ನೋದನ್ನೆಲ್ಲ ತಿಳಿದುಕೊಂಡ್ವಿ. ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಕೌಸಲ್ಯ ಮಾತೆ ದಶರಥನನ್ನು ನಿಂದಿಸುತ್ತಾ ಇರುವಾಗ ದಶರಥ ಮಹಾರಾಜ ಮತ್ತಷ್ಟು ಅಳುತ್ತಾನೆ. ಅವನು ಕೌಸಲ್ಯಗೆ ಹೇಳ್ತಾನೆ, ದೇವಿ ರಾಮ ಮಾತೆ, ದುಃಖವನ್ನು ತಡೆದುಕೋ, ಸ್ವಲ್ಪ ಶಾಂತಳಾಗು. ಈಗ ನನ್ನನ್ನು ಬಯ್ಯಬೇಡ. ನನಗೂ ಕೂಡ ತುಂಬಾ ದುಃಖವಾಗಿದೆ. ನನ್ನ ಮೇಲೆ ಕರುಣೆ ಇಡು. ನನ್ನನ್ನು ಕ್ಷಮಿಸು. ಪೂರ್ವಾರ್ಜಿತ ಕರ್ಮ ನನಗೆ ಈ ಸಂಕಟವನ್ನು ತಂದುಕೊಟ್ಟಿದೆ. ಅಂದರೆ ಮಕ್ಕಳೇ, ನಾನು ಈ ಹಿಂದೆ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೆ. ಅದಕ್ಕೆ ಈಗ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ ಅನ್ನುತ್ತಿದ್ದಾನೆ ದಶರಥ ಮಹಾರಾಜ. ನಾನು ಇನ್ನೂ ಮದುವೆ ಆಗಿರಲಿಲ್ಲ, ಇನ್ನೂ ಚಿಕ್ಕ ಹುಡುಗ. ಆಗ ನನಗೆ ಒಬ್ಬ ಋಷಿ ದಂಪತಿಗಳಿಂದ ಒಂದು ಶಾಪ ಸಿಕ್ಕಿತ್ತು. ಅದರ ಕಥೆಯನ್ನು ನಾನು ಯಾರಿಗೂ ಹೇಳಿರಲಿಲ್ಲ. ಯಾಕೆ ಯಾರಿಗೂ ಹೇಳಲಿಲ್ಲ ಅಂದರೆ ಅದರ ವಿಷಯ ನನಗೆ ಮರೆತೇ ಹೋಗಿತ್ತು. ಈಗ ಶ್ರೀರಾಮ ನನ್ನಿಂದ ದೂರವಾಗಿದ್ದಕ್ಕೆ ಈ ಹಿಂದೆ ನಡೆದ ಘಟನೆ ನೆನಪಾಗುತ್ತಾ ಇದೆ. ಹೇಳುತ್ತೇನೆ ಕೇಳು ಅಂತ ದಶರಥ ಈ ಹಿಂದೆ ನಡೆದ ಕಥೆಯನ್ನು ಹೇಳೋಕೆ ಶುರು ಮಾಡ್ತಾನೆ. ಅದು ಯಾವ ಕಥೆ ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಒಬ್ಬ ಋಷಿ ಮುನಿಗಳು, ಅವರ ಹೆಸರು ಶಂತನು ಅಂತ. ಅವರಿಗೆ ಇದ್ದ ಇನ್ನೊಂದು ಹೆಸರು ಶ್ರವಣಕ ಅಂತ. ಇವರು ಹುಟ್ಟು ಕುರುಡರು. ಹುಟ್ಟುವಾಗಲೇ ಅವರಿಗೆ ಕಣ್ಣು ಕಾಣಿಸುತ್ತಾ ಇರಲಿಲ್ಲ. ಅವರು ಜ್ಞಾನವಂತಿ ಅನ್ನುವ ಹುಡುಗಿಯನ್ನು ಮದುವೆ ಆಗ್ತಾರೆ. ಅವಳಿಗೆ ಮಲ್ಯವತಿ ಅನ್ನುವ ಇನ್ನೊಂದು ಹೆಸರು ಕೂಡ ಇತ್ತು. ಅವಳು ಕೂಡ ಹುಟ್ಟು ಕುರುಡಿ. ಇದೇನಪ್ಪ ದಶರಥ ಮಹಾರಾಜನ ಹಿಂದಿನ ಕಥೆ ಅಂತ ಹೇಳಿ ಇನ್ಯಾರದ್ದೋ ಕಥೆ ಹೇಳುತ್ತಿದ್ದೀರಲ್ಲ ಅಂತ ಅಂದುಕೊಳ್ತೀರಾ ಮಕ್ಕಳೇ? ಹೌದು, ಈ ಕಥೆಗೂ ದಶರಥ ಮಹಾರಾಜನಿಗೂ ನಂಟು ಇದೆ, ಕನೆಕ್ಷನ್ ಇದೆ. ಅದೇನು ಅಂತ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಮಕ್ಕಳೇ. ಈ ಶ್ರವಣಕ ಮತ್ತು ಜ್ಞಾನವಂತಿ ಅನ್ನುವ ಋಷಿ ದಂಪತಿಗಳು ತುಂಬಾ ದೈವ ಭಕ್ತರು. ತಮಗೆ ಊಟ ಇರಲಿ ಇಲ್ಲದಿರಲಿ ಪ್ರತಿ ಕ್ಷಣವೂ ಹರಿನಾಮ ಸ್ಮರಣೆ ಮಾತ್ರ ಬಿಡುತ್ತಲೇ ಇರಲಿಲ್ಲ. ಅವರಿಗೆ ಇದ್ದ ಕೊರಗು ಅಂದರೆ ವಂಶವನ್ನು ಉದ್ಧಾರ ಮಾಡೋಕೆ ಮಕ್ಕಳಿಲ್ಲ ಅನ್ನುವುದು ಒಂದೇ. ಹೀಗೆಯೇ ಇರುವಾಗ ಅವರಿಬ್ಬರಿಗೂ ಒಂದು ಕನಸು ಬೀಳತ್ತೆ. ಆ ಕನಸಿನಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಇವರ ಮಗನಾಗಿ ಹುಟ್ಟಿ ಬಂದಿರ್ತಾನೆ. ಅಷ್ಟೇ ಅಲ್ಲ, ಇವರ ಮಗನಾಗಿ ಹುಟ್ಟಿ ಬಂದ ಮೇಲೆ ಶ್ರೀ ವಿಷ್ಣು ಇವರಿಬ್ಬರನ್ನೂ ಊರೆಲ್ಲ ಸುತ್ತಿಸಿಕೊಂಡು ಎಲ್ಲಾ ತೀರ್ಥಕ್ಷೇತ್ರಗಳನ್ನೂ ಸುತ್ತಿಸಿಕೊಂಡು ಬರುವ ಹಾಗೆ ಅವರಿಬ್ಬರಿಗೂ ಕನಸು ಬೀಳುತ್ತೆ. ಹೀಗೆ ಆ ಋಷಿ ದಂಪತಿಗಳಿಗೆ ಒಂದೇ ರೀತಿಯ ಕನಸು ಬೀಳುತ್ತೆ. ಅವರಿಬ್ಬರಿಗೂ ತುಂಬಾ ಸಂತೋಷವಾಗತ್ತೆ. ಈಗ ನಮಗೆ ಶ್ರೀಹರಿಯ ಅನುಗ್ರಹ ಆಗಿದೆ, ಇನ್ನು ಮಗು ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ಡೌಟೇ ಇಲ್ಲ ಅಂತ ಅಂದುಕೊಳ್ತಾರೆ ದಂಪತಿಗಳು. ಹೀಗೆಯೇ ತುಂಬಾ ವರ್ಷಗಳು ಕಳೆಯತ್ತೆ. ಆದರೆ ಇವರಿಗೆ ಮಕ್ಕಳೇ ಆಗಲಿಲ್ಲ. ಆದರೆ ಇಳಿ ವಯಸ್ಸಿನಲ್ಲಿ ಅಂದ್ರೆ ತುಂಬಾ ವಯಸ್ಸಾದ ಮೇಲೆ ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನಿಗೆ ಶ್ರವಣ ಕುಮಾರ ಅಂತ ಹೆಸರಿಡ್ತಾರೆ. ತುಂಬಾ ಸಂತೋಷ ಆ ವಯಸ್ಸಾದ ದಂಪತಿಗಳಿಗೆ. ಇಷ್ಟು ವರ್ಷಗಳ ಕೊರಗು, ನೋವು ಎಲ್ಲವೂ ಮಾಯವಾಗಿತ್ತು. ಆ ಶ್ರವಣ ಕುಮಾರನನ್ನು ಅವರು ಸಂಸ್ಕಾರವಂತನಾಗಿ ದೈವ ಭಕ್ತನಾಗಿ ಬೆಳೆಸುತ್ತಾರೆ. ಸಂಸ್ಕಾರವಂತ ಅಂದರೆ ಮಕ್ಕಳೇ ವೆಲ್ ಮ್ಯಾನರ್ಡ್ ಆರ್
ಕಲ್ಚರ್ಡ್ ಅಂತ. ದೈವ ಭಕ್ತ ಅಂದರೆ ಡಿವೋಟಿ ಆಫ್ ಗಾಡ್ ಆರ್ ಡಿವೋಟಿ ಆಫ್ ದ ಡಿವೈನ್ ಅಂತ. ಶ್ರವಣಕುಮಾರ ಬೆಳಿಗ್ಗೆ ಎದ್ದು ಕಟ್ಟಿಗೆ ತರಲು ಹೋಗುತ್ತಿದ್ದ. ಕಾಡಿಗೆ ದೇವರ ಪೂಜೆಗೆ ಹೂಗಳನ್ನು ತರುತ್ತಿದ್ದ. ಕಾಡಿನ ತುತ್ತ ತುದಿಯಲ್ಲಿದ್ದ ಹೊಂಗೆ ಮರವನ್ನು ಹತ್ತಿ ನಾರಾಯಣನ ಜಪ ಮಾಡುತ್ತಿದ್ದ. ನಾರಾಯಣ ನಾರಾಯಣ ಅಂತ ಜೋರಾಗಿ ಕೂಗಿಕೊಳ್ಳುತ್ತಿದ್ದ. ಸುತ್ತಲೂ ಇದ್ದ ಶಿಖರಗಳಿಗೆ ಅವನ ಕೂಗು ಅಪ್ಪಳಿಸಿ ಪ್ರತಿಧ್ವನಿ ಆಗಿ ಬರುತ್ತಿದ್ದುದನ್ನು ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಕೇಳಿಸಿಕೊಂಡು ಖುಷಿ ಪಡುತ್ತಿದ್ದ ಬಾಲಕ. ಅಂದರೆ ಮಕ್ಕಳೇ, ಅವನು ನಾರಾಯಣ ಅಂತ ಕೂಗಿಕೊಳ್ಳುತ್ತಿದ್ದುದು ಮೌಂಟೇನ್ ಪೀಕ್ಗೆ ಹೋಗಿ ಆ ನಾರಾಯಣ ಅನ್ನುವ ಧ್ವನಿ ಎಖೋ ಆಗಿ ವಾಪಸ್ಸು ಬರ್ತಾ ಇತ್ತು. ಆಗ ಅವನಿಗೆ ಅದನ್ನ ಕೇಳಿ ತುಂಬಾ ಸಂತೋಷ ಆಗ್ತಾ ಇತ್ತು ಅಂತ. ಅವನಿಗೆ ತಂದೆ ತಾಯಿ ಅಂದರೆ ತುಂಬಾ ಪ್ರೀತಿ, ತುಂಬಾ ಕಾಳಜಿ ವಹಿಸುತ್ತಿದ್ದ. ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ತಂದೆ ತಾಯಿಗಳಿಗೆ ಬೇಜಾರಾಗುವಂತಹ ಒಂದೇ ಒಂದು ಮಾತು ಕೂಡ ಆಡುತ್ತಾ ಇರಲಿಲ್ಲ ಶ್ರವಣಕುಮಾರ. ನಾನು ಬದುಕಿರುವುದೇ ತಂದೆ ತಾಯಿಯರ ಸೇವೆಗೋಸ್ಕರ ಅಂತ ಯೋಚಿಸುತ್ತಿದ್ದ. ಅದು ಬೇಕು ಇದು ಬೇಕು ಅನ್ನುವ ಯಾವುದೇ ಆಸೆಗಳೇ ಇಲ್ಲ ಅವನಿಗೆ. ತಂದೆ ತಾಯಿಯರಿಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಎನ್ನುವಂತಹ ಮನಸ್ಥಿತಿ ಅವನದ್ದು. ಶ್ರೀರಾಮನ ಗುಣವೂ ಕೂಡ ಹೀಗೆಯೇ ಅಲ್ಲವೇ ಮಕ್ಕಳೇ? ಹೀಗೆ ಶ್ರವಣಕುಮಾರ ತಂದೆ ತಾಯಿಯರ ಸೇವೆಯನ್ನು ಮಾಡಿಕೊಂಡು ಮನೆಯ ಕೆಲಸಗಳನ್ನೂ ಮಾಡಿಕೊಂಡು ದೇವರ ಭಕ್ತನೂ ಆಗಿದ್ದ. ನೋಡಿ ಮಕ್ಕಳೇ, ಶ್ರವಣಕುಮಾರ ಕಟ್ಟಿಗೆ ಕಡಿಯುವಾಗಲೂ ದೇವರ ಜಪ ಮಾಡುತ್ತಿದ್ದ. ತಂದೆ ತಾಯಿಯರ ಸೇವೆ ಮಾಡುವಾಗಲೂ ದೇವರ ಜಪ ಮಾಡುತ್ತಿದ್ದ. ಹಾಗಾದರೆ ನಾವು ಕೂಡ ದೇವರ ಜಪ ಮಾಡಬಹುದು ಅಲ್ಲವೇ ಮಕ್ಕಳೇ? ಜಪ ಮಾಡುವುದಕ್ಕೆ ಮುಂಚೆ ಈ ಜಪ ಮಾಡಿದರೆ ನಮಗೆ ಏನು ಉಪಯೋಗ ಅಂತ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲನೆಯ ಉಪಯೋಗ ಏನು ಅಂದ್ರೆ, ದೇವರ ಜಪವನ್ನ, ದೇವರ ನಾಮವನ್ನು ಜಪ ಮಾಡಿದಾಗ ನಮ್ಮ ಶ್ವಾಸ ನಿಧಾನವಾಗತ್ತೆ, ನಮ್ಮ ಮನಸ್ಸು ಶಾಂತವಾಗತ್ತೆ. ಅಂದ್ರೆ ವೆನ್ ವಿ ಚಾಂಟ್ ಗಾಡ್ಸ್ ನೇಮ್ ದ ಬ್ರೆತ್ ಸ್ಲೋಸ್ ಡೌನ್ ವಿಚ್ ಹೆಲ್ಪ್ಸ್ ದ ಮೈಂಡ್ ಬಿಕಮ್ ಕಾಮ್ ಅಂತ. ಯಾವುದಾದರೂ ಒಂದು ದೇವರ ನಾಮವನ್ನು ಪದೇ ಪದೇ ಹೇಳುವುದರಿಂದ ನಮ್ಮ ಮೆದುಳು ಏಕಾಗ್ರತೆಯನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ಕಾನ್ಸಂಟ್ರೇಷನ್ ಹೆಚ್ಚಾದ್ರೆ ನಾವು ಆಟ ಪಾಠ ಕಲಿಕೆ ಓದು ಬರಹ ಅಂತ ಎಲ್ಲಾ ವಿಷಯಗಳಿಗೂ ತುಂಬಾ ಸಹಾಯವಾಗುತ್ತೆ. ಸ್ಕೂಲ್ ನಲ್ಲಿ ಟೀಚರ್ ಪಾಠ ಮಾಡುವಾಗ ನಾವು ಏಕಾಗ್ರತೆಯಿಂದ ಕೇಳಬೇಕಾಗತ್ತೆ. ನಮ್ಮ ಗಮನವನ್ನು ಬೇರೆ ಕಡೆ ಹರಿಸಿ ಆ ಕಡೆ ಈ ಕಡೆ ನೋಡುತ್ತಾ ಕುಳಿತರೆ ಪಾಠ ಒಂದು ಅರ್ಥ ಆಗೋದೇ ಇಲ್ಲ. ಹಾಗೆ ಶಾಲೆಯ ಅಥವಾ ಕಾಲೇಜಿನ ಪಾಠಗಳನ್ನು ಏಕಾಗ್ರತೆಯಿಂದ ಕೇಳಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಡ ಈ ದೇವರ ಜಪ ಅನ್ನುವುದು ತುಂಬಾ ಸಹಾಯ ಮಾಡುತ್ತೆ ಮಕ್ಕಳೇ. ಟೆಸ್ಟ್ ಬಂತು, ಎಕ್ಸಾಮ್ ಬಂತು, ಜಾಸ್ತಿ ಓದಬೇಕು ಅನ್ನುವ ಆತಂಕ, ಟೆನ್ಷನ್ ಅನ್ನೋದೇ ಇರೋದಿಲ್ಲ. ನಾವು ಊಟ ಮಾಡುವುದು, ನೀರು ಕುಡಿಯುವುದು, ನಿದ್ದೆ ಮಾಡುವುದು ಎಷ್ಟು ಸುಲಭವೋ ಅಷ್ಟೇ ಸುಲಭವಾಗಿ ಶಾಲೆಯ ಅಥವಾ ಕಾಲೇಜಿನ ಪಾಠಗಳನ್ನು ಕಲಿಯುತ್ತಾ ಹೋಗಬಹುದು ಮಕ್ಕಳೇ. ಮೂರನೆಯದಾಗಿ ಒಳ್ಳೆಯ ಭಾವನೆಗಳು ಬರುತ್ತವೆ ನಮ್ಮಲ್ಲಿ. ಇಟ್ ಜನರೇಟ್ಸ್ ಪಾಸಿಟಿವ್ ಫೀಲಿಂಗ್ಸ್ ಅಂತ. ದೇವ ಎಂಬ ಪದ ನಮ್ಮಲ್ಲಿ ಭಯವಿಲ್ಲದ ಭಾವನೆ ಅಂದ್ರೆ ಫಿಯರ್ಲೆಸ್ ಫೀಲಿಂಗ್, ಪ್ರೀತಿ, ವಿಶ್ವಾಸ ಇವನ್ನೆಲ್ಲ ಹುಟ್ಟಿಸುತ್ತೆ. ಇದರಲ್ಲೇ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಇರೋದು. ಇನ್ನು ನಾಲ್ಕನೆಯದಾಗಿ ಶಬ್ದ ತರಂಗಗಳು ಮಿದುಳಿಗೆ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಸೌಂಡ್ ವೈಬ್ರೇಷನ್ಸ್ ಎನರ್ಜೈಸ್ ದ ಬ್ರೈನ್ ಅಂತ. ನಾವು ಜಪದಲ್ಲಿ ಬಳಸುವಂತಹ ಶಬ್ದಗಳು ಓಂ ಅಂತಾನೋ ರಾಮ ಅಂತಾನೋ ಇರಬಹುದು. ಧ್ವನಿ ತರಂಗಗಳ ಮೂಲಕ ನರವ್ಯೂಹವನ್ನು ಈ ಓಂ ಅನ್ನುವ ಪದ ಅಥವಾ ದೇವರ ಹೆಸರುಗಳು ಶಾಂತಗೊಳಿಸುತ್ತವೆ. ಅಂದರೆ ಥ್ರೂ ಸೌಂಡ್ ವೈಬ್ರೇಷನ್ಸ್ ಅವರ್ ನರ್ವಸ್ ಸಿಸ್ಟಮ್ ಬಿಕಮ್ಸ್ ಕಾಮ್ ಅಂತ. ಇದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿರುವಂತಹ ಸಂಗತಿ. ಅಂದ್ರೆ ಸೈಂಟಿಸ್ಟ್ ಗಳು ಕೂಡ ಇದನ್ನ ಒಪ್ಪುತ್ತಾರೆ. ಐದನೆಯದು, ಮನಸ್ಸು ಒಳ್ಳೆಯ ಕೆಲಸಕ್ಕೆ ತಿರುಗುತ್ತೆ. ದೇವರ ನಾಮವನ್ನು ಜಪ ಮಾಡಿದರೆ ತಪ್ಪು ಕೆಲಸ ಮಾಡುವ ಇಚ್ಛೆ ಕಡಿಮೆಯಾಗುತ್ತದೆ. ಅಂದರೆ ನಾವು ತಪ್ಪು ಕೆಲಸ ಮಾಡಬೇಕು ಅಂತ ಅನ್ನಿಸೋದೇ ಇಲ್ಲ. ಯಾವಾಗ ನಾವು ತಪ್ಪು ಕೆಲಸಗಳನ್ನು ಮಾಡುತ್ತೇವೆಯೋ ಒಂದಲ್ಲ ಒಂದು ದಿನ ಅದರಿಂದ ನಮಗೆ ಕೆಟ್ಟದ್ದೇ ಆಗತ್ತೆ. ಈ ಜಪ ಮಾಡುವುದರಿಂದ ಮಕ್ಕಳೇ ನಮಗೆ ನೈತಿಕತೆ ಅನ್ನೋದು ಬರುತ್ತೆ. ಅಂದ್ರೆ ಮೊರಾಲಿಟಿ ಇರುತ್ತೆ. ಅಂದ್ರೆ ಯಾವುದು ತಪ್ಪು ಯಾವುದು ಸರಿ ಅನ್ನುವ ಒಂದು ನಿರ್ಧಾರ ಮಾಡೋ ಮನಸ್ಸು ಮಕ್ಕಳಿಗೆ ಬರುತ್ತೆ. ನಾವು
ನಾವು ಸ್ಕೂಲ್ಗೆ ಹೋಗ್ಬೇಕು, ಹೋಮ್ ವರ್ಕ್ ಮಾಡಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ. ಯಾವಾಗ ಜಪ ಮಾಡೋದು ಅಂತೀರಾ ಮಕ್ಕಳೇ? ಮನಸ್ಸಿನಂತೆ ಮಹಾದೇವ ಅಥವಾ ಮನಸ್ಸಿದ್ದರೆ ಮಾರ್ಗ ಅಂತೆಲ್ಲ ಗಾದೆ ಮಾತು ಇದೆಯಲ್ಲ ಮಕ್ಕಳೇ. ನಾವು ಜಪ ಮಾಡಲೇಬೇಕು ಅಂತ ಮನಸ್ಸು ಮಾಡಿದರೆ ಹೇಗಾದರೂ ಮಾಡಿಯೇ ಮಾಡಬಹುದು. ದಿನಕ್ಕೆ 24 ಗಂಟೆಗಳನ್ನ ದೇವರು ಕೊಟ್ಟಿದ್ದಾನೆ. ಎಷ್ಟೆಷ್ಟೋ ಸಮಯವನ್ನ ವ್ಯರ್ಥ ಮಾಡ್ತೇವೆ, ಟೈಮ್ ವೇಸ್ಟ್ ಮಾಡಿಯೇ ಮಾಡ್ತೇವೆ ಅಲ್ಲವೇ ಮಕ್ಕಳೇ? ನಮಗೆ ಇಷ್ಟೆಲ್ಲ ಉಪಯೋಗ ಇರುವಂತಹ ದೇವರ ಜಪ ಮಾಡೋದಕ್ಕೆ ದಿನಕ್ಕೆ 10 ನಿಮಿಷವಾದರೂ ನಾವು ಸಮಯವನ್ನ ಮಾಡಿಕೊಳ್ಳಲೇಬೇಕು ಮಕ್ಕಳೇ. ಏನೇ ಆಗಲಿ 10 ನಿಮಿಷವೂ ನಮಗೆ ಸಮಯ ಸಿಕ್ಕಲಿಲ್ಲ ಅಂತ ಇಟ್ಟುಕೊಳ್ಳೋಣ. ಸ್ನಾನ ಮಾಡುವಾಗ, ನಾವು ಶಾಲೆಗೆ ಅಥವಾ ಕಾಲೇಜಿಗೆ ಅಥವಾ ಆಫೀಸಿಗೆ ಹೋಗುವಾಗ ರೆಡಿ ಆಗ್ತೀವಲ್ಲ, ಆ ಸಮಯದಲ್ಲೂ ಜಪ ಮಾಡಬಹುದು. ಹೀಗೆ ನಾವು ನೋಡುತ್ತಾ ಹೋದರೆ ಬಹಳಷ್ಟು ಸಮಯ ನಮಗೆ ಖಂಡಿತ ಜಪ ಮಾಡುವುದಕ್ಕೆ ಸಿಕ್ಕೇ ಸಿಗುತ್ತದೆ. ಈ ಜಪ ಮಾಡುವುದರಿಂದ ನಮಗೆ ಇಷ್ಟೆಲ್ಲ ಲಾಭ ಇದೆ ಅನ್ನೋವಾಗ ನಾವು ಏಕೆ ಜಪವನ್ನು ಮಾಡಬಾರದು ಮಕ್ಕಳೇ? ಖಂಡಿತ ಇನ್ನು ಮೇಲೆ ನಾವು ಜಪ ಮಾಡೋಣ ಅಲ್ಲವೇ ಮಕ್ಕಳೇ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಲೋ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತಲೋ, ಅಥವಾ ನಮ್ಮ ಇಷ್ಟ ದೇವರ ಜಪ ಓಂ ನಮಃ ಶಿವಾಯ ಅಂತಲೋ, ಕೃಷ್ಣಾಯ ನಮಃ ಅಂತಲೋ, ಇವೆಲ್ಲ ಬೇಡ ಅಂದರೆ ಬರಿಯ ಓಂ ಓಂ ಅಂತ ಕೂಡ ಜಪ ಮಾಡಬಹುದು. ಈ ಓಂ ಅನ್ನುವ ಪದಕ್ಕೆ ಬೇಕಾದಷ್ಟು ಅರ್ಥಗಳು ಇವೆ ಮಕ್ಕಳೇ. ಮೊದಲನೆಯದಾಗಿ ಹೇಳೋದಾದ್ರೆ, ಓಂ ಅನ್ನುವುದು ಪರಬ್ರಹ್ಮನ ಸಂಕೇತ. ಓಂ ಇಸ್ ದ ಸಿಂಬಲ್ ಆಫ್ ಪರಬ್ರಹ್ಮನ್ ಅಂತ. ಇನ್ನು ಎರಡನೆಯದು ಆ ಉ ಮ, ಈ 3 ಅಕ್ಷರಗಳು ಸೇರಿದ್ರೆ ಓಂ ಅನ್ನುವ ಪದ ಸೃಷ್ಟಿಯಾಗತ್ತೆ. ಆ ಅಂದ್ರೆ ಬ್ರಹ್ಮ, ಉ ಅಂದರೆ ವಿಷ್ಣು, ಇನ್ನು ಮ ಅಂದರೆ ಮಹೇಶ್ವರ ಅಂತ ಆಗತ್ತೆ. ಇನ್ನು ಮೂರನೆಯದಾಗಿ ಆ ಅಂದರೆ ಜಾಗೃತ, ವೇಕಿಂಗ್, ಉ ಅಂದರೆ ಸ್ವಪ್ನ, ಡ್ರೀಮ್, ಮ ಅಂದರೆ ಸುಷುಪ್ತಿ, ಡೀಪ್ ಸ್ಲೀಪ್ ಅಂತ ಕೂಡ ಅರ್ಥ ಬರುತ್ತೆ. ಇನ್ನು ನಾಲ್ಕನೆಯದಾಗಿ ತ್ರೈಲೋಕ್ಯ ಅಂದರೆ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಅನ್ನುವುದನ್ನ ಕೂಡ ಸೂಚಿಸುತ್ತದೆ ಈ ಓಂಕಾರ ಅಥವಾ ಓಂ ಅನ್ನುವ ಪದ. ಈ ಓಂ ಅನ್ನುವ ಪದಕ್ಕೆ ಎಷ್ಟೊಂದು ಅರ್ಥಗಳು ಇದೆ ಅಂದ್ರೆ ಹೇಳುತ್ತಾ ಹೋದರೆ ಒಂದು ವಿಡಿಯೋ ಸಾಕಾಗೋದಿಲ್ಲ. ಆದರೆ ಈ ವಿಡಿಯೋವನ್ನು ನಾವು ಮುಗಿಸಲೇಬೇಕಲ್ಲ. ಈಗ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಜೈ ಶ್ರೀರಾಮ್ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ನಾವು ನಮ್ಮ ಮಾಮೀಸ್ ಸ್ಟೋರೀಸ್ ನಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಒಂದೊಂದು ಹೆಸರಿಗೂ ಒಂದೊಂದು ಕಥೆಗಳನ್ನು ಹೇಳುತ್ತಿದ್ದೇವೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಬರುತ್ತಲ್ಲ, ವಿಶ್ವಂ, ಆ ವಿಷ್ಣುವಿಗೆ ವಿಶ್ವಂ ಅಂತ ಏಕೆ ಹೆಸರು ಬಂತು? ವಿಷ್ಣು ಅನ್ನುವ ಹೆಸರು ಹೇಗೆ ಬಂತು? ವಷಟ್ಕಾರಃ ಅನ್ನುವ ಹೆಸರು ಹೇಗೆ ಬಂತು ಅಂತ ವಿಷ್ಣುವಿನ ಒಂದೊಂದು ಹೆಸರಿಗೂ ಒಂದೊಂದು ಕಥೆಗಳನ್ನು ಹೇಳುತ್ತಿದ್ದೇವೆ. ವಿಷ್ಣು ಸಹಸ್ರನಾಮದ 1000 ನಾಮಗಳು, 1000 ಕಥೆಗಳು ಅಂತ. ಈ ಕಥೆಗಳಿಂದ ನಮಗೆ ಇನ್ನೊಂದು ಉಪಯೋಗ ಏನು ಅಂದ್ರೆ, ವೇದ ಮತ್ತು ಉಪನಿಷತ್ತುಗಳಲ್ಲಿ ಬರುವ ಎಷ್ಟೋ ವಿಷಯಗಳನ್ನು ಈ ವಿಷ್ಣು ಸಹಸ್ರನಾಮದ ಸಣ್ಣ ಸಣ್ಣ ಕಥೆಗಳ ಮೂಲಕ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ವಿಷ್ಣು ಸಹಸ್ರನಾಮದ ಮೊದಲನೆಯ ಎಪಿಸೋಡ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇವೆ. ಎಪಿಸೋಡ್ 2ರಿಂದ ಪ್ಲೇ ಲಿಸ್ಟ್ ನಲ್ಲಿ ಅಥವಾ ವಿಡಿಯೋಸ್ ನಲ್ಲಿ ನಿಮಗೆ ಎಲ್ಲವೂ ಸಿಗುತ್ತದೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳು ರಿಲೀಸ್ ಆಗಿವೆ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಸರಿ, ಹಾಗಾದ್ರೆ ನಾವು ರಸಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಕೌಸಲ್ಯ ಮಾತೆಗೆ ದಶರಥ ಮಹಾರಾಜ ಏನು ಹೇಳುತ್ತಾನೆ ಮಕ್ಕಳೇ? ಪ್ರಶ್ನೆ 2. ದಶರಥ ಮಹಾರಾಜ ಹೇಳಿದಂತಹ ಕಥೆಯನ್ನು ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ಹೇಳಿ ಮಕ್ಕಳೇ. ಪ್ರಶ್ನೆ 3. ಇವತ್ತಿನ ವಿಡಿಯೋದಲ್ಲಿ ನಾವು ಉಪಯೋಗಿಸಿದಂತಹ 2 ಗಾದೆ ಮಾತುಗಳು ಯಾವುವು? ಪ್ರಶ್ನೆ 4. ಜಪ ಮಾಡುವುದರಿಂದ ಏನು ಪ್ರಯೋಜನ ಮತ್ತು
ಇವತ್ತು ಓಂ ಅನ್ನುವ ಪದದ ಬಗ್ಗೆ ಏನೇನು ತಿಳಿದುಕೊಂಡ್ವಿ ಅಂತ ಹೇಳಿ ಮಕ್ಕಳೇ. ನಿಮಗೆ ಈ ಪ್ರಶ್ನೆಗೆಲ್ಲ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.